ಅನ್ನೋದಾದರೆ ಹೃದಯನ ಒಮ್ಮೆ ನೋಡು ಜಪವು ನೀನಾದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಾಯ್ ಗಾಯ್ಸ್, ಇಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇದು ಟ್ರೈ ಇದು ಇದರೊಳಗೆ ಗೊಬ್ಬರ ತುಂಬಿ ಹಿಂಗೆ ಸೋಸ್ತೀವಿ. ಅದು ಒಂದೂವರೆ ತಿಂಗಳಾದಮೇಲೆ ಬೂಮಿಂಗ್ ನೋಡ್ತೀವಿ. ಅದನ್ನೇ 3 ತಿಂಗಳಾದಮೇಲೆ ಮುರಿತೀವಿ. ಅದನ್ನೇ ಒಂದು 6 ವರ್ಷ ಆದಮೇಲೆ ಹುಡುಗರು ಸೇಯ್ತಾರೆ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ತುಂಬ ತೋರಿಸ್ಕೊಡ್ತೀನಿ. ಹಂಗೆ ಅಷ್ಟೇ ತುಂಬಿ ಗೊಬ್ಬರ ಕಡಿಮೆ ಇದೆ ಗಾಯ್ಸ್. ಅಣ್ಣ ತರಕ್ಕೆ ಹೋಗಿದ್ದಾನೆ. ಏನಪ್ಪ ಇದು ಇಷ್ಟು ಗೊಬ್ಬರ ಇಷ್ಟಕ್ಕೆಲ್ಲ ಆಯಿತು ಅನ್ಕೋಬೇಡಿ, ತುಂಬ ತುಂಬಬೇಕು. ತರಕ್ಕೆ ಹೋದವನು ಇನ್ನೂ ಬಂದಿಲ್ಲ ಅಣ್ಣ ಅವರು. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅವರೇ ನೋಡಿ ನಮ್ಮಮ್ಮ. ನೀರು ಹಂಗೆ ಹಂಗೆ ತೋರ್ಸಲ್ಲ, ಹಂಗೆ ನೀರು ಇರಬೇಕು ದಿನಕ್ಕೆ 3 ಸತಿ. ಇಲ್ಲ ಅಂದರೆ ಸೊಸಿಗಳು ಒಣಗೋಯ್ತವೆ. ಒಣಗೋದ್ರೆ ಆಮೇಲೆ 6 ವರ್ಷ ಬಿಟ್ಟು ಕಸಿ ಇದನ್ನ ಇವತ್ತೇ ಸೇಯಬೇಕಾಗ್ತದೆ. ಹಂಗೆ ಮಾಡಬಾರ್ದು, ಬೇಯಿಸ್ಬೇಕು. ಅದೆಲ್ಲ ನೋಡಬೇಕು. ನೋಡ್ಬಿಟ್ರಂತೂ ನೀವು ಇಷ್ಟೊಂದೆಲ್ಲ ಕಷ್ಟಪಡ್ತಾರ ಅಂತ ಬಂದಾಗ ಸಣ್ಣ ನೋಡಿ ಅಲ್ಲಿ ಹೆಂಗೆ ಹೋಗ್ತಾ ಹೋಗ್ತಿದ್ದಾನೆ ಅಂತ. ಇನ್ನೂ ಪತ್ತೆ ಇಲ್ಲ. ಬರ್ತದೆ ಕಳ್ಳಂಗೆ ಬಂದವ್ರು ಇಬ್ಬರು ಮಲ್ಕೊಂಡವ್ರೆ ಸರಿ. ಮತ್ತೆ ಇನ್ನೇನಂಗಾದ್ರೆ ತಂದ ನೋಡಿ ಗಾಯ್ಸ್, ಅಲ್ಲೇ ಗೊಬ್ಬರನ, ಅದೇ ಗೊಬ್ಬರ ಬಂದಾಗ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಬರೀ ಇಂಥದೆಯ. ಇಲ್ಲೇ ತಕ ಇಲ್ಲಿಗೆ ತಕೋ, ಅಲ್ಲೇ ತಕೇನು. ಕೋಕೋ ಫಿಟ್ ತಂದ ಇದ್ದಾನೆ ಗೈಸ್. ಇದಕ್ಕೆ ಹಿಂಗೆ ಹೊಲಿಗೆ ಹಾಕಿರ್ತಾರೆ, ಎಲ್ಲದಕ್ಕೂ ಹಾಕಿರ್ತಾರೆ. ನಾನು ಈ ಚೀಲಕ್ಕೆ ಹಿಂಗೆ ಹಾಕಿರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಚಾಕಲ್ಲಿ ಕುಯ್ಬೇಕು ಆ್ಯಕ್ಚುಲಿ, ಬಟ್ ಅದರಷ್ಟೇ ಕುಯ್ತಲ್ವ ಇಲ್ಲಿ ನಾನು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅದಕ್ಕಿಂತ ಪೆಟ್ಟೋದಕ್ಕಿಂತ ಕುಯ್ಯೋದೇ ಈಜಿ. ಬರ್ಲಿಲ್ವ ಪೆಟ್ಬೇಕಂತ ಹಿಂಗೆ ತಗೊಂಡು ಮೊದಲು ಸರಿಯಾಗಿ ಮಾತಾಡೋದ್ಕಲಿ. ಕುಯ್ಯೋದೇ ಈಜಿ. ಶಿಷ್ಯ ಎತ್ಕೋ ಈಗ. ಅಷ್ಟೇ.